ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಸ್ತಾದ ಬೀಟ್ರೂಟ್ ಪಲ್ಯ ಮಾಡೋಣ ಬನ್ನಿ. ಇದು ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಚಪಾತಿಗಂತೂ ಸೂಪರಾಗಿರ್ತದೆ ಇದು. ಬನ್ನಿ, ರುಚಿಕರವಾದ ಮಸ್ತ್ ಬೀಟ್ರೂಟ್ ಪಲ್ಯನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ನಾವಿಲ್ಲಿ ಬೀಟ್ರೂಟು, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀವಿ. ಅದಕ್ಕೆ ಈಗ ಉದ್ದಿನಬೇಳೆ, ಕಡಲೆಬೇಳೆನ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀವಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೂ ಸಹ ಚೆನ್ನಾಗಿ ಬಿಸಿ ಆಗಲಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಇದಕ್ಕೆ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಎಲ್ಲ ಅಡುಗೆಗೂ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸೇರಿಸ್ಕೊಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ವಿ. ಅದನ್ನು ಸಹ ಈ ರೀತಿ ಸೇರಿಸ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ಕೊಡಿ. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇವಾಗ ಕಲ್ಲರು ಚೇಂಜ್ ಆಗ್ತಾ ಬಂದಿದೆ. ಈಗ ನಾವು ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಸಹ ಈ ರೀತಿ. ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳೋಣ. 2 ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಲಿ. ನೋಡಿ, ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ನ ಸೇರಿಸ್ಕೊಳ್ಳೋಣ. ಬೀಟ್ರೂಟ್ನ ಸಿಪ್ಪೆ ತೆಗೆದ್ಮೇಲೆ ತೊಳೆದ್ಬಿಟ್ಟು ಕಟ್ ಮಾಡಬೇಕು. ಆಮೇಲೆ ಕಟ್ ಮಾಡಿದ್ಮೇಲೆ ಕೆಲವರು ತೊಳಿಕೊತಾರೆ. ಆ ರೀತಿ ಮಾಡಬೇಡ್ರಿ. ಸಿಪ್ಪೆ ತೆಗೆದ್ಮೇಲೆ ಉಂಡೆ ಇದ್ದಾಗಲೇ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ಈಗ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ನೆಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು 1-2 ಸಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಏನು ಉಪ್ಪು ಇಡಿಸೋದಿಲ್ಲ ಇದಕ್ಕೆ. ಬೀಟ್ರೂಟಲ್ಲಿ ಸಿಹಿ ಅಂಶ ಇರ್ತದಲ್ವ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಇಡಿಸೋದಿಲ್ಲ ಇದಕ್ಕೆ. ಈಗ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು, ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಸಲ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ಸ್ವಲ್ಪ ದಪ್ಪ ಇರೋ ಕಡಾಯಿ ಇಟ್ಕೊಬೇಕು. ಸ್ವಲ್ಪ ದಪ್ಪ ಇರೋ ಕಡಾಯಿ ಇಟ್ಕೊಂಡ್ರೆ ನೀಟಾಗಿ ಅಡುಗೆನೂ ಸಹ ರೆಡಿಯಾಗುತ್ತೆ. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿ ತಿರುಗಿಸ್ಕೊಡಿ ಒಂದು ಸಲ. ನೋಡಿ, ಇವಾಗ 3/4% ಅಷ್ಟು ಬೀಟ್ರೂಟ್ ಎಲ್ಲ ಬೆಂದಿದೆ. ನೋಡಿ, ತಿರುಗಿಸ್ಕೊಟ್ಟು ಬೇಯಿಸ್ಕೊಳ್ಳಿ. ಈಗ ನಾವು ಇಲ್ಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಈ ರೀತಿ ಬೇಯಿಸ್ಕೊಬೇಕು. ನೀರೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಲು ಹಾಕ್ಕೊತೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಕರೆಕ್ಟಾಗಿ ಬರ್ತದೆ. ಹಾಲು ಹಾಕಿಲ್ಲ ಅಂದರೆ ಸ್ವಲ್ಪ ಕೊಬ್ಬರಿನಾದರೂ ತುರಿದ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ 2ರಲ್ಲಿ 1 ಹಾಕ್ಕೊಬೇಕು. ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತದೆ, ಕ್ರೀಮಿಯಾಗಿ ಇರ್ತದೆ ತಿನ್ನೋದಕ್ಕೆ ಬೀಟ್ರೂಟ್ ಪಲ್ಯ. ಇದು ಬೇಳೆ ಸಾರಿಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ ಭಾಳ ಚೆನ್ನಾಗಿರ್ತದೆ. ಚಪಾತಿಗೂ ಸಹ ಸೂಪರಾಗಿರ್ತದೆ. ನೋಡಿ, ಇವಾಗ ಈ ರೀತಿ ತಿರುಗಿಸ್ಕೊಟ್ಟಾದ್ಮೇಲೆ ನಾವಿಲ್ಲಿ 3/4% ಅಷ್ಟು ಬೇಯಿಸ್ಕೊಬೇಕು. ಜಾಸ್ತಿ ಹೊತ್ತು ಏನು ಬೇಕಾಗಿಲ್ಲ. ಒಂದು 5 ನಿಮಿಷದಲ್ಲೆಲ್ಲ ಬೀಟ್ರೂಟ್ ಪಲ್ಯ ರೆಡಿಯಾಗೋಗುತ್ತೆ. 5ರಿಂದ 10 ನಿಮಿಷ ಕಾಲ ಎಲ್ಲ ಬೀಟ್ರೂಟ್ ಪಲ್ಯ ರೆಡಿಯಾಗೋಗುತ್ತೆ. ನೋಡಿ, ಇವಾಗ ನಾನಿಲ್ಲಿ 1 ಲೋಟದಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಲೋಟದಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು ಎಲ್ಲೂ ನೀರು ಹಾಕ್ಕೊಬೇಡಿ ಅಂತ. ಆ ನೀರು ಜಾಸ್ತಿ ಆಗೋಗುತ್ತೆ, ಈ ಹಾಲು ಆಗೋಗುತ್ತೆ. ಆಮೇಲೆ ನೀರು ಥರ ಆಗೋಗುತ್ತೆ, ಪಲ್ಯ ಆಗೋದಿಲ್ಲ, ಮಸ್ತ್ ಪಲ್ಯ ಆಗೋದಿಲ್ಲ.
ನೋಡಿ ಈ ರೀತಿ ಇವಾಗ ಹಾಲು ಹಾಕಿದ್ದೀವಲ್ವ, ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರೆಲ್ಲ ಹಿಂಗೋಗುತ್ತೆ, ಹಾಲಿನ ಎಲ್ಲ ಹಾಕಿರ್ತೀವಲ್ವ, ಬೀಟ್ರೂಟು ಅಬ್ಸರ್ವೇಷನ್ ಮಾಡ್ಕೊಂಬಿಡ್ತದೆ, ನೀರಾಗೋ ಅವಶ್ಯಕತೆ ಏನಿರೋದಿಲ್ಲ ಇದು. ನೋಡಿ ಇವಾಗ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಬೇಯ್ತಾ ಇದೆ, ಆಗೋಗಿದೆ ಅನ್ನೋವಾಗ ಟೈಮಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ರೆ, ಹಾಲನ್ನ ಸೇರಿಸ್ಕೊಂಬಿಟ್ರೆ ಚೆನ್ನಾಗಿರ್ತದೆ. ನೋಡಿ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 3/4% ಬೀಟ್ರೂಟ್ ಎಲ್ಲ ಬೆಂದಿತ್ತು, ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊ ಮತ್ತೆ ತಿರುಗಿಸ್ಕೊಟ್ಟು ನಾವಿಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ತಿರುಗಿಸ್ಕೊಡೋಣ ಈ ಥರ. ನೋಡಿ ಹಾಲೆಲ್ಲ ಡ್ರೈ ಆಗ್ತಾ ಬಂದಿದೆ. ನೋಡಿ ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೇಳಿದ್ದು ದಪ್ಪ ಇರೋ ಕಡಾಯಿ ಇಟ್ಕೊಡಿ ಅಂತ. ನೋಡಿ ಇವಾಗ ನೋಡಿ ನೀರೆಲ್ಲ ಹಾಲೆಲ್ಲ ನೋಡಿ ಈ ರೀತಿ ತಿರುಗಿಸ್ಕೊಡಿ. ನೋಡಿ ಆಲ್ಮೋಸ್ಟು ಹಾಲೆಲ್ಲ ಡ್ರೈ ಆಗ್ತಾ ಬಂದಿದೆ. ಈಗ ತಿರುಗಿಸ್ಕೊಟ್ಟಿದ್ದೀವಿ, ಇನ್ನೊಂದು 2 ನಿಮಿಷ ಕಾಲ ರೆಡಿಯಾಗಿ ಹೋಗುತ್ತಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು. ನೋಡಿ ಇವಾಗ ರೆಡಿಯಾಗಿದೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಳ್ಳೋಣ. ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಸ್ವಲ್ಪ ಉದುರಿಸ್ಕೊಳ್ಳೋಣ, ರುಚಿಯಾಗಿ ಬರ್ತದೆ ಕೊತ್ತಂಬರಿ ಉದುರಿಸ್ಕೊಂಡ್ರೆ. ನೋಡಿ ಇವಾಗ ಬಿಸಿ ಬಿಸಿಯಾದ ಬೀಟ್ರೂಟ್ ಪಲ್ಯ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.